ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ರೈಲ್ವೆ ಟಿ ಸಿ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ರೈಲ್ವೆ ಇಲಾಖೆಯಿಂದ ಟಿ ಸಿ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ. 3,000ಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ ನೋಡಿ. 3,000ಕ್ಕೂ ಹೆಚ್ಚಿನ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಆರ್ಗನೈಸೇಷನ್ ನೇಮ್ ನೋಡಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRCಯಿಂದ ನೇಮಕಾತಿ ಆಗಿರುತ್ತೆ. ಪೋಸ್ಟ್ ಹೆಸರು ನೋಡಿ, ಜೂನಿಯರ್ ಕ್ಲರ್ಕ್, ಟ್ರೈನ್ ಕ್ಲರ್ಕ್ ಮತ್ತು ಟಿಕೆಟ್ ಕಲೆಕ್ಟರ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ. ಟೋಟಲ್ ವೇಕೆನ್ಸಿ 3,000ಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ ನೋಡಿ. ಇನ್ನು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಜಾಬ್ ಲೊಕೇಶನ್ನು ಆಲ್ ಇಂಡಿಯಾ ಬರುತ್ತೆ ನೋಡಿ. ಹಾಗೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. ಇನ್ನು ಫ್ರೆಂಡ್ಸ್, ಸ್ಯಾಲ್ರಿಯನ್ನು ನೋಡೋದಾದರೆ ಇಲ್ಲಿ ನೋಡಿ, 21,700ರಿಂದ 69,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಅಫಿಷಿಯಲ್ ವೆಬ್ಸೈಟ್ನ ನೋಟ್ ಮಾಡ್ಕೊಳ್ಳಿ, www.indianrailways.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ನೋಡಿ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಡೇಟು 21 ಆಗಸ್ಟ್ 2025 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಕೆ ನೇರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ನೋಡಿ. ಇನ್ನು ಫ್ರೆಂಡ್ಸ್, 3,500 ಹುದ್ದೆಗಳಿದ್ದಾವೆ ನೋಡಿ. 3,000ಕ್ಕೂ ಅಧಿಕ ಹುದ್ದೆಗಳಿದ್ದಾವೆ. ಪೋಸ್ಟ್ ಹೆಸರು ಜೂನಿಯರ್ ಕ್ಲರ್ಕ್, ಟ್ರೈನ್ ಕ್ಲರ್ಕ್ ಮತ್ತು ಟಿಕೆಟ್ ಕ್ಲರ್ಕ್ ಹುದ್ದೆಗಳಾಗಿರ್ತವೆ. ವೇಕೆನ್ಸಿ ಡೀಟೇಲ್ಸ್ ನೋಡಿ. ಇನ್ನು ಫ್ರೆಂಡ್ಸ್, ಯಾವ ಹುದ್ದೆಗಳು ಎಷ್ಟು ಹುದ್ದೆಗಳಿದ್ದಾವೆ ಅಂತ ನೋಡೋದಾದರೆ ಇಲ್ಲಿ ನೋಡಿ, ಜೂನಿಯರ್ ಕ್ಲರ್ಕ್ 1,500ಕ್ಕೂ ಹುದ್ದೆಗಳಿದ್ದಾವೆ, ಅಂದರೆ 1,500ಕ್ಕೂ ಹೆಚ್ಚಿನ ಹುದ್ದೆಗಳಿದ್ದಾವೆ. ಟ್ರೈನ್ ಕ್ಲರ್ಕ್ 500ಕ್ಕೂ ಹೆಚ್ಚು ಹುದ್ದೆಗಳು. ಹಾಗೆ ಟಿಕೆಟ್ ಕ್ಲರ್ಕ್ ನೋಡಿ, TC 2,000ಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ. ಟೋಟಲ್ ಆಗಿ 3,000ಕ್ಕೂ ಹೆಚ್ಚಿನ ಹುದ್ದೆಗಳಿದ್ದಾವೆ. ಹಾಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಯಾರು ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ ಆಲ್ ಇಂಡಿಯಾದಿಂದ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಯಾರು ಬೇಕಾದರೂ, ಪುರುಷ ಅಭ್ಯರ್ಥಿಗಳು ಅಥವಾ ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ. ಜಾಬ್ ಲೊಕೇಶನ್ನು ಮತ್ತು ಎಕ್ಸಾಮ್ ಸೆಂಟರ್ ಆಲ್ ಇಂಡಿಯಾ ಬರುತ್ತೆ ನೋಡಿ. ಕರ್ನಾಟಕದಿಂದ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಜಾಬ್ ಲೊಕೇಶನ್ ಮತ್ತು ಎಕ್ಸಾಮ್ ಸೆಂಟರ್ ಕರ್ನಾಟಕದಲ್ಲೇ ಬರುತ್ತೆ. ಹಾಗೇನ ಸ್ಯಾಲ್ರಿಯನ್ನು ನೋಡೋದಾದರೆ 21,700ರಿಂದ 69,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಇನ್ನು ಅಪ್ಲಿಕೇಶನ್ ಫೀನ ನೋಡೋದಾದರೆ UR ಮತ್ತು ಜನರಲ್ ಹಾಗೂ OBC ಕ್ಯಾಂಡಿಡೇಟ್ಸ್ಗಳಿಗೆ 500 ರೂಪಾಯಿ ಇದ್ದರೆ, SC ST ಫೀಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 250 ರೂಪಾಯಿ ಇರುತ್ತೆ ನೋಡಿ. ಈ ಒಂದು ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಥವಾ UPI ಮೂಲಕ ಅಥವಾ ನೀವು ಬ್ಯಾಂಕ್ ಚಲನ್ ಮೂಲಕ ಕೂಡ ನೀವು ಪೇ ಮಾಡ್ಬೋದಾಗಿರುತ್ತೆ. ಇನ್ನು ಏಜ್ ಲಿಮಿಟನ್ನು ನೋಡೋದಾದರೆ ಇಲ್ಲಿ ನೋಡಿ, 18ರಿಂದ 25 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಕ್ಯಾಂಡಿಡೇಟ್ ಆಗಿದ್ದರೆ 18ರಿಂದ 28 ವರ್ಷದ ಒಳಗಿನವರು. ಹಾಗೆ SC ST ಕ್ಯಾಂಡಿಡೇಟ್ ಆಗಿದ್ದರೆ 18ರಿಂದ 30 ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಫ್ರೆಂಡ್ಸ್, ಫಿಸಿಕಲ್ ಟೆಸ್ಟ್ ಇರುತ್ತೆ ನೋಡಿ. ಫಿಸಿಕಲ್ ಟೆಸ್ಟ್ ಇರುತ್ತೆ. ಮೇಲ್ ಕ್ಯಾಂಡಿಡೇಟ್ಸು ಹೈಟು 160 ಸೆಂಟಿಮೀಟರ್ ಇದ್ದರೆ, ಫಿಮೇಲ್ ಕ್ಯಾಂಡಿಡೇಟು 150 ಸೆಂಟಿಮೀಟರ್ ಬೇಕು ಅಂತ ಕೇಳಿದ್ದಾರೆ ನೋಡಿ. ಇನ್ನು ರನ್ನಿಂಗ್ ಟೆಸ್ಟ್ ಇರುತ್ತೆ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 1.6 ಕಿಲೋಮೀಟರ್ಸು 7 ನಿಮಿಷದಲ್ಲಿ ರನ್ನಿಂಗ್ ಇರುತ್ತೆ ನೋಡಿ. ಹಾಗೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ರೀತಿಯ ಒಂದು ರನ್ನಿಂಗ್ ಟೆಸ್ಟ್ ಇರಲ್ಲ. ಇನ್ನು ಫ್ರೆಂಡ್ಸ್, ಆನ್ಲೈನ್ ಮೂಲಕ ಅಪ್ಲೈ ಮಾಡುವಾಗ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಆನ್ಲೈನ್ ಫಾರ್ಮ್ ಫಿಲ್ ಮಾಡ್ತೀರಾ. ಆವಾಗ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನೋಡಿ. ಫೋಟೋ ಮತ್ತು ಸಿಗ್ನೇಚರ್ ಬೇಕಾಗುತ್ತೆ, ಲೈಟ್ ಕಲರ್ ಬ್ಯಾಕ್ಗ್ರೌಂಡ್ ಇರುವಂಥದ್ದು. ಎಜುಕೇಷನ್ ಸರ್ಟಿಫಿಕೇಟ್ 8ನೇ ತರಗತಿ ಅಥವಾ SLC ಇದ್ದು ಎಜುಕೇಷನ್ ಸರ್ಟಿಫಿಕೇಟ್ ಬೇಕು. ಕಾಸ್ಟ್ ಸರ್ಟಿಫಿಕೇಟ್ ಬೇಕು. ಹಾಗೆ ಫ್ರೆಂಡ್ಸ್, ಆಧಾರ್ ಕಾರ್ಡ್ ಬೇಕಾಗುತ್ತೆ ನೋಡಿ. ಇಷ್ಟನ್ನು ತೆಗೆದುಕೊಂಡು ನೀವು ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು. ಎಕ್ಸಾಮ್ ಪ್ಯಾಟರ್ನು ಮತ್ತು ಸಿಲೆಬಸ್ ನೋಡಿ. ಜನರಲ್ ಅವೇರ್ನೆಸ್ ಸಬ್ಜೆಕ್ಟ್ 25 ಕ್ವಶನ್ನು, 25 ಮಾರ್ಕ್ಸ್ ಇರುತ್ತೆ. ಹಾಗೆ ಮ್ಯಾಥಮೆಟಿಷಿಯನ್ ನೋಡಿ, 25 ಕ್ವಶನ್ನು, 25 ಮಾರ್ಕ್ಸ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ ಕೂಡ 30 ಮಾರ್ಕ್ಸು, 30 ಕ್ವಶನ್ ಇರುತ್ತೆ. ಹಾಗೆ ಜನರಲ್ ಸೈನ್ಸ್ 20 ಕ್ವಶನು, 20 ಮಾರ್ಕ್ಸ್ ಇರುತ್ತೆ. ಟೋಟಲಾಗಿ 100 ಮಾರ್ಕ್ಸು, 100 ಕ್ವಶನ್ ಇರುತ್ತೆ ನೋಡಿ. ಇನ್ನು ಫ್ರೆಂಡ್ಸ್, ಟೈಪ್ ಆಫ್ ಎಕ್ಸಾಮ್ ಯಾವ ರೀತಿಯಾದಂಥ ಒಂದು ಎಕ್ಸಾಮ್ ಇರುತ್ತೆ ಅಂತ ನೋಡೋದಾದರೆ, ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರುತ್ತೆ. 2 ಗಂಟೆಗಳ ಎಕ್ಸಾಮ್ ಇರುತ್ತೆ. 1/3 ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ನೋಡಿ. ನೋಡಿಕೊಂಡು ನೀವು ಎಕ್ಸಾಮನ್ನು ಬರೀಬೇಕಾಗುತ್ತೆ. ಹಾಗೆ ಸೆಲೆಕ್ಷನ್ ಪ್ರಾಸೆಸನ್ನು ನೋಡೋದಾದರೆ, ರಿಟರ್ನ್ ಎಕ್ಸಾಮ್, ಫಿಸಿಕಲ್ ಟೆಸ್ಟ್, ಸ್ಕಿಲ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ನಂತರ ಫೈನಲ್ ಮೆರಿಟ್ ಲಿಸ್ಟ್ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಕ್ವಾಲಿಫಿಕೇಷನ್ನ ನೋಡೋದಾದರೆ,
SLC ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. PUC ಆದಂಥ ಅಭ್ಯರ್ಥಿಗಳು ಹಾಗೂ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಫ್ರೆಂಡ್ಸ್, ಕೊನೆಯ ದಿನಾಂಕ ನೋಡಿ, ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 21 ಆಗಸ್ಟ್ 2025 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆನ್ಲೈನ್ ಮೂಲಕ ಫಾರ್ಮನ್ನು ಫಿಲ್ ಮಾಡುವುದರ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ರೈಲ್ವೆ TC ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ರೈಲ್ವೆ ಇಲಾಖೆಯಿಂದ TC ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ. 3000ಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ ನೋಡಿ. 3000ಕ್ಕೂ ಹೆಚ್ಚಿನ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಆರ್ಗನೈಸೇಷನ್ ನೇಮ್ ನೋಡಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRCಯಿಂದ ನೇಮಕಾತಿ ಆಗಿರುತ್ತೆ. ಪೋಸ್ಟ್ ಹೆಸರು ನೋಡಿ, ಜೂನಿಯರ್ ಕ್ಲರ್ಕ್, ಟ್ರೈನ್ ಕ್ಲರ್ಕ್ ಮತ್ತು ಟಿಕೆಟ್ ಕಲೆಕ್ಟರ್ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ. ಟೋಟಲ್ ವೇಕೆನ್ಸಿ 3000ಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ ನೋಡಿ. ಇನ್ನು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಜಾಬ್ ಲೊಕೇಶನ್ನು ಆಲ್ ಇಂಡಿಯಾ ಬರುತ್ತೆ ನೋಡಿ. ಹಾಗೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ. ಇನ್ನು ಫ್ರೆಂಡ್ಸ್, ಸ್ಯಾಲ್ರಿಯನ್ನು ನೋಡೋದಾದರೆ ಇಲ್ಲಿ ನೋಡಿ, 21,700ರಿಂದ 69,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಅಫಿಷಿಯಲ್ ವೆಬ್ಸೈಟ್ನ ನೋಟ್ ಮಾಡ್ಕೊಳ್ಳಿ, www.indianrailways.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ನೋಡಿ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಡೇಟು 21 ಆಗಸ್ಟ್ 2025 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಕೆ ನೇರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ನೋಡಿ. ಇನ್ನು ಫ್ರೆಂಡ್ಸ್, 3500 ಹುದ್ದೆಗಳಿದ್ದಾವೆ ನೋಡಿ. 3000ಕ್ಕೂ ಅಧಿಕ ಹುದ್ದೆಗಳಿದ್ದಾವೆ. ಪೋಸ್ಟ್ ಹೆಸರು ಜೂನಿಯರ್ ಕ್ಲರ್ಕ್, ಟ್ರೈನ್ ಕ್ಲರ್ಕ್ ಮತ್ತು ಟಿಕೆಟ್ ಕ್ಲರ್ಕ್ ಹುದ್ದೆಗಳಾಗಿರ್ತವೆ. ವೇಕೆನ್ಸಿ ಡೀಟೇಲ್ಸ್ ನೋಡಿ. ಇನ್ನು ಫ್ರೆಂಡ್ಸ್, ಯಾವ ಹುದ್ದೆಗಳು ಎಷ್ಟು ಹುದ್ದೆಗಳಿದ್ದಾವೆ ಅಂತ ನೋಡೋದಾದರೆ ಇಲ್ಲಿ ನೋಡಿ, ಜೂನಿಯರ್ ಕ್ಲರ್ಕ್ 1500ಕ್ಕೂ ಹುದ್ದೆಗಳಿದ್ದಾವೆ, ಅಂದರೆ 1500ಕ್ಕೂ ಹೆಚ್ಚಿನ ಹುದ್ದೆಗಳಿದ್ದಾವೆ. ಟ್ರೈನ್ ಕ್ಲರ್ಕ್ 500ಕ್ಕೂ ಹೆಚ್ಚು ಹುದ್ದೆಗಳು. ಹಾಗೆ ಟಿಕೆಟ್ ಕ್ಲರ್ಕ್ ನೋಡಿ, TC 2000ಕ್ಕೂ ಅಧಿಕ ಉದ್ಯೋಗಗಳಿದ್ದಾವೆ. ಟೋಟಲ್ ಆಗಿ 3000ಕ್ಕೂ ಹೆಚ್ಚಿನ ಹುದ್ದೆಗಳಿದ್ದಾವೆ. ಹಾಗೆ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಯಾರು ಅಪ್ಲೈ ಮಾಡಬಹುದು ಅಂತ ನೋಡೋದಾದರೆ ಆಲ್ ಇಂಡಿಯಾದಿಂದ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಯಾರು ಬೇಕಾದರೂ, ಪುರುಷ ಅಭ್ಯರ್ಥಿಗಳು ಅಥವಾ ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ. ಜಾಬ್ ಲೊಕೇಶನ್ನು ಮತ್ತು ಎಕ್ಸಾಮ್ ಸೆಂಟರ್ ಆಲ್ ಇಂಡಿಯಾ ಬರುತ್ತೆ ನೋಡಿ. ಕರ್ನಾಟಕದಿಂದ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಜಾಬ್ ಲೊಕೇಶನ್ ಮತ್ತು ಎಕ್ಸಾಮ್ ಸೆಂಟರ್ ಕರ್ನಾಟಕದಲ್ಲೇ ಬರುತ್ತೆ. ಹಾಗೇನ ಸ್ಯಾಲ್ರಿಯನ್ನು ನೋಡೋದಾದರೆ 21,700ರಿಂದ 69,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ. ಇನ್ನು ಅಪ್ಲಿಕೇಶನ್ ಫೀನ ನೋಡೋದಾದರೆ UR ಮತ್ತು ಜನರಲ್ ಹಾಗೂ OBC ಕ್ಯಾಂಡಿಡೇಟ್ಸ್ಗಳಿಗೆ 500 ರೂಪಾಯಿ ಇದ್ದರೆ, SC ST ಫೀಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 250 ರೂಪಾಯಿ ಇರುತ್ತೆ ನೋಡಿ. ಈ ಒಂದು ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಥವಾ UPI ಮೂಲಕ ಅಥವಾ ನೀವು ಬ್ಯಾಂಕ್ ಚಲನ್ ಮೂಲಕ ಕೂಡ ನೀವು ಪೇ ಮಾಡ್ಬೋದಾಗಿರುತ್ತೆ. ಇನ್ನು ಏಜ್ ಲಿಮಿಟನ್ನು ನೋಡೋದಾದರೆ ಇಲ್ಲಿ ನೋಡಿ, 18ರಿಂದ 25 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಕ್ಯಾಂಡಿಡೇಟ್ ಆಗಿದ್ದರೆ 18ರಿಂದ 28 ವರ್ಷದ ಒಳಗಿನವರು. ಹಾಗೆ SC ST ಕ್ಯಾಂಡಿಡೇಟ್ ಆಗಿದ್ದರೆ 18ರಿಂದ 30 ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಫ್ರೆಂಡ್ಸ್, ಫಿಸಿಕಲ್ ಟೆಸ್ಟ್ ಇರುತ್ತೆ ನೋಡಿ. ಫಿಸಿಕಲ್ ಟೆಸ್ಟ್ ಇರುತ್ತೆ. ಮೇಲ್ ಕ್ಯಾಂಡಿಡೇಟ್ಸು ಹೈಟು 160 ಸೆಂಟಿಮೀಟರ್ ಇದ್ದರೆ, ಫಿಮೇಲ್ ಕ್ಯಾಂಡಿಡೇಟು 150 ಸೆಂಟಿಮೀಟರ್ ಬೇಕು ಅಂತ ಕೇಳಿದ್ದಾರೆ ನೋಡಿ. ಇನ್ನು ರನ್ನಿಂಗ್ ಟೆಸ್ಟ್ ಇರುತ್ತೆ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 1.6 ಕಿಲೋಮೀಟರ್ಸು 7 ನಿಮಿಷದಲ್ಲಿ ರನ್ನಿಂಗ್ ಇರುತ್ತೆ ನೋಡಿ. ಹಾಗೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ರೀತಿಯ ಒಂದು ರನ್ನಿಂಗ್ ಟೆಸ್ಟ್ ಇರಲ್ಲ. ಇನ್ನು ಫ್ರೆಂಡ್ಸ್, ಆನ್ಲೈನ್ ಮೂಲಕ ಅಪ್ಲೈ ಮಾಡುವಾಗ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಫಾರ್ಮ್ ಫಿಲ್ ಮಾಡ್ತೀರಾ. ಆವಾಗ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನೋಡಿ. ಫೋಟೋ ಮತ್ತು ಸಿಗ್ನೇಚರ್ ಬೇಕಾಗುತ್ತೆ, ಲೈಟ್ ಕಲರ್ ಬ್ಯಾಕ್ಗ್ರೌಂಡ್ ಇರುವಂಥದ್ದು. ಎಜುಕೇಷನ್ ಸರ್ಟಿಫಿಕೇಟ್ 8ನೇ ತರಗತಿ ಅಥವಾ SLC ಇದ್ದು ಎಜುಕೇಷನ್ ಸರ್ಟಿಫಿಕೇಟ್ ಬೇಕು, ಕಾಸ್ಟ್ ಸರ್ಟಿಫಿಕೇಟ್ ಬೇಕು. ಹಾಗೆ ಫ್ರೆಂಡ್ಸ್, ಆಧಾರ್ ಕಾರ್ಡ್ ಬೇಕಾಗುತ್ತೆ ನೋಡಿ. ಇಷ್ಟನ್ನು ತೆಗೆದುಕೊಂಡು ನೀವು ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು. ಎಕ್ಸಾಮ್ ಪ್ಯಾಟರ್ನು ಮತ್ತು ಸಿಲೆಬಸ್ ನೋಡಿ. ಜನರಲ್ ಅವೇರ್ನೆಸ್ ಸಬ್ಜೆಕ್ಟ್ 25 ಕ್ವಶನ್ನು, 25 ಮಾರ್ಕ್ಸ್ ಇರುತ್ತೆ. ಹಾಗೆ ಮ್ಯಾಥಮೆಟಿಷಿಯನ್ ನೋಡಿ 25 ಕ್ವಶನ್ನು, 25 ಮಾರ್ಕ್ಸ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ ಕೂಡ 30 ಮಾರ್ಕ್ಸು, 30 ಕ್ವಶನ್ ಇರುತ್ತೆ. ಹಾಗೆ ಜನರಲ್ ಸೈನ್ಸ್ 20 ಕ್ವಶನು, 20 ಮಾರ್ಕ್ಸ್ ಇರುತ್ತೆ. ಟೋಟಲಾಗಿ 100 ಮಾರ್ಕ್ಸು, 100 ಕ್ವಶನ್ ಇರುತ್ತೆ ನೋಡಿ. ಇನ್ನು ಫ್ರೆಂಡ್ಸ್, ಟೈಪ್ ಆಫ್ ಎಕ್ಸಾಮ್ ಯಾವ ರೀತಿಯಾದಂಥ ಒಂದು ಎಕ್ಸಾಮ್ ಇರುತ್ತೆ ಅಂತ ನೋಡೋದಾದರೆ, ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರುತ್ತೆ. 2 ಗಂಟೆಗಳ ಎಕ್ಸಾಮ್ ಇರುತ್ತೆ. 1/3 ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ನೋಡಿ.
ನೋಡಿಕೊಂಡು ನೀವು ಏನು ಎಕ್ಸಾಮನ್ನು ಬರೀಬೇಕಾಗುತ್ತೆ. ಹಾಗೆ ಸೆಲೆಕ್ಷನ್ ಪ್ರಾಸೆಸನ್ನು ನೋಡೋದಾದರೆ ರಿಟರ್ನ್ ಎಕ್ಸಾಮ್, ಫಿಸಿಕಲ್ ಟೆಸ್ಟ್, ಸ್ಕಿಲ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಷನ್, ನಂತರ ಫೈನಲ್ ಮೆರಿಟ್ ಲಿಸ್ಟ್ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಕ್ವಾಲಿಫಿಕೇಷನ್ನ ನೋಡೋದಾದರೆ SLC ಆದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. PUC ಆದಂಥ ಅಭ್ಯರ್ಥಿಗಳು ಹಾಗೂ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಫ್ರೆಂಡ್ಸ್, ಕೊನೆಯ ದಿನಾಂಕ ನೋಡಿ, ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ 21 ಆಗಸ್ಟ್ 2025 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ನೋಡಿ, ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆನ್ಲೈನ್ ಮೂಲಕ ಫಾರ್ಮನ್ನು ಫಿಲ್ ಮಾಡುವುದರ ಮೂಲಕ ಅರ್ಜಿಗಳನ್ನ ಸಲ್ಲಿಸಬಹುದು.